ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಒಂದು ಕಡೆ ಈ ಪ್ರಕರಣದಲ್ಲಿ 13 ಜಾಗವನ್ನು ಅಗೆದು ಬಗೆದರೂ ಕೂಡ ದೂರುದಾರನ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಣ್ಣದೊಂದು ಸಾಕ್ಷ್ಯವೂ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಪರೇಷನ್ ಅಸ್ಥಿಪಂಜರದಲ್ಲಿ GPR ಬಳಕೆಯ ಸಾಧ್ಯತೆ ಕೂಡ ಹೆಚ್ಚಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಪಾಯಿಂಟ್ ನಂಬರ್ 13 ಉತ್ಖನನ ಮಾಡುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಯಾವ ರೀತಿಯ ಚಿಂತನೆಯನ್ನು ನಡೆಸ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಎಸ್ಐಟಿಗೆ ಕಗ್ಗಂಟಾದ 13ನೇ ಪಾಯಿಂಟ್. GPR ಮೂಲಕ ಶೋಧಕ್ಕೆ ಎಸ್ಐಟಿ ನಿರ್ಧಾರ. GPR ಧರ್ಮಸ್ಥಳ ತಲುಪೋದು ಇನ್ನೂ ಲೇಟ್. 100 ಡೆಡ್ ಬಾಡಿ ಮಿಸ್ಟರಿ ತನಿಖೆ ಆರಂಭದಲ್ಲಿ ಮುಗ್ಗರಿಸಿದೆ. ಅಗೆದ 13 ಭಾಗಗಳಲ್ಲಿ ಮೂಳೆ ಸಿಕ್ಕಿದ್ದು ಒಂದು ಕಡೆ, ಉಳಿದೆಲ್ಲ ಜಾಗ ಖಾಲಿ. ದೂರುದಾರ ಕಚೇರಿಗೆ ಬರೋದು, ಅಲ್ಲಿಂದ ಸ್ಪಾಟ್ಗೆ ಹೋಗೋದು, ಮತ್ತೆ ಕಾಡಿನಲ್ಲಿ ಓಡಾಟ, ಬರೀ ಕೈಯಲ್ಲಿ ವಾಪಸ್, ಮತ್ತೆ ಅನಾಮಿಕ ವ್ಯಕ್ತಿ ಅಜ್ಞಾತ ಸ್ಥಳಕ್ಕೆ. ಇದು ಕಳೆದ 8 ದಿನಗಳಲ್ಲಿ ಅನಾಮಿಕ ವ್ಯಕ್ತಿ ಮತ್ತು ಎಸ್ಐಟಿಯವರ ಡೈಲಿ ರುಟೀನ್ ಆಗ್ಬಿಟ್ಟಿದೆ. ಈ ಬೆಳವಣಿಗೆ ಪೊಲೀಸರ ತಾಳ್ಮೆ ಕೆಡಿಸಿದೆ. ಎಲ್ಲರ ಕುತೂಹಲ ಇರುವುದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವ ಪಾಯಿಂಟ್ ನಂಬರ್ 13. ಹಲವಾರು ಸವಾಲು ಸಮಸ್ಯೆಗಳ ಈ ಪಾಯಿಂಟ್ನಲ್ಲಿ GPR ಬಳಸಿ ಮೂಳೆ ಶೋಧ ಮಾಡಬೇಕು ಎಂದು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈಗಾಗಲೇ ಪೊಲೀಸರು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದು, ಬಹಳ ಮುನ್ನೆಚ್ಚರಿಕೆ ವಹಿಸಿಕೊಂಡು ಅಲ್ಲಿ ಶೋಧ ನಡೆಸಬೇಕಾಗಿದೆ. GPR ಮಷೀನ್ ಬಳಸಿಕೊಂಡು ಭೂಮಿಯ ಅಡಿಯಲ್ಲಿ ಯಾವ ಆಕಾರದ ವಸ್ತುಗಳಿವೆ, ಎಷ್ಟು ಆಳದಲ್ಲಿದೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ. GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಎಂದರ್ಥ. ಧರ್ಮಸ್ಥಳ ಕಳೆಬರಕ್ಕಾಗಿ ಉತ್ಖನನ ನಡೆಯುತ್ತಿರುವ ಇಂಥ ವೇಳೆಯಲ್ಲೇ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಯಂತ್ರದ ಚರ್ಚೆ ಜೋರಾಗಿ ನಡೀತಿದೆ. ಉತ್ಖನನ ನಡೆಯುತ್ತಿರುವ ಜಾಗ ಅಸಮತೋಲನದಿಂದ ಕೂಡಿದೆ. ಇಂಥ ದುರ್ಗಮ ಮತ್ತು ದುಸ್ತರ ಸ್ಥಳದಲ್ಲಿ ಅಗೆಯುವುದು, ಶೋಧಿಸುವುದು ಬಹಳ ಕಷ್ಟಕರ. GPR ತಂತ್ರಜ್ಞಾನ ಅಳವಡಿಸಿಕೊಂಡ್ರೆ ನೆರವಿನ ನೆಂಟನ ರೀತಿ ವರ್ತಿಸುತ್ತದೆ ಅನ್ನೋದು ತಜ್ಞರ ಅಭಿಪ್ರಾಯ. ಈ ಯಂತ್ರ ಭೂಮಿಯನ್ನ ಅಗೆಯಲ್ಲ, ಬಗೆಯಲ್ಲ, ಕಿಂಚಿತ್ ಹಾನಿ ಮಾಡಲ್ಲ. ರೇಡಾರ್ ಸಂಕೇತಗಳ ಮೂಲಕ ಭೂಗರ್ಭದಲ್ಲಿ ಏನಿದೆ ಅನ್ನೋದನ್ನ ಗುರುತಿಸುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಜಿಯೋಫಿಸಿಕಲ್ ರೆಡಾರ್ ಟೆಕ್ನಿಕ್ ಏನಿದೆ, GPR ಟೆಕ್ನಿಕ್, ಇದು ಒಂದು ಜಿಯೋಫಿಸಿಕಲ್ ಟೆಕ್ನಿಕ್ ಉಪಯೋಗಿಸುವ ಒಂದು ಇನ್ಸ್ಟ್ರುಮೆಂಟ್. ಅದರ ಮೂಲಕ ಕೆಲವು ಕಿರಣಗಳನ್ನು, ಲೇಸರ್ ಬೀಮ್ಸ್ನ ಭೂಮಿಯ ಒಳಗಡೆ ಕಳಿಸಿದಾಗ ಆ ಲೈಟ್ ಬೀಮ್ಸು ಭೂಮಿಯ ಬೇರೆ ಬೇರೆ ಪದರಗಳಲ್ಲಿ ಅದು ಹಾದು ಹೋಗಬೇಕಾದ್ರೆ ಆ ಬೇರೆ ಬೇರೆ ಮೆಟೀರಿಯಲ್ ಇದ್ದಾಗ, ಈಗ ಸಾಯಿಲ್ ಇರುತ್ತೆ, ಕಲ್ಲು ಇರುತ್ತೆ, ಅಥವಾ ಹಾರ್ಡ್ ಮೆಟೀರಿಯಲ್ ಇರುತ್ತೆ, ಈಗ ಬೋನ್ ಇರುತ್ತೆ, ಆ ರೀತಿ ಅಸ್ಥಿಪಂಜರ ಸಿಕ್ಕಿದಾಗ ರೆಸ್ಪಾನ್ಸ್ ಏನಿದೆ, ವಾಪಸ್ ಬರುವ ರೆಸ್ಪಾನ್ಸ್ ಏನಿದೆ, ಅದು ಬೇರೆ ಬೇರೆ ಆಗಿರುತ್ತೆ. ಎಸ್ಐಟಿ ಅಧಿಕಾರಿಗಳು ಪೇಪರ್ ವರ್ಕ್ ಶುರು ಮಾಡಿದ್ದು GPR ಯಾವಾಗ ಬರುತ್ತೆ ಎಂಬ ಖಚಿತ ಮಾಹಿತಿ ಯಾರಿಗೂ ಇಲ್ಲ. ಇನ್ನೂ 2-3 ದಿನ GPR ಬರೋದು ಡೌಟ್ ಎಂದು ಹೇಳಲಾಗುತ್ತಿದೆ. ಸೋಮವಾರದ ನಂತರ ಈ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ದೀಪಕ್ ಜೈನ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.